ಆಗ್ರಹಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆ ತಾಳಿಕೋಟೆಯ ತಾಲೂಕಾ ಹೋರಾಟ ಸಮಿತಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ತಹಸೀಲ್ದಾರ್ ಮೇಡಮ್ರು ನಮ್ಮ ಹೋರಾಟ ಸರ್ಕಾರದ ವಿರುದ್ಧವೂ ಇಲ್ಲ, ಶಾಸಕರ ವಿರುದ್ಧವೂ ಇಲ್ಲ, ಹೊಲ ಕೊಟ್ಟವರ ವಿರುದ್ಧವೂ ಇಲ್ಲ. ನಮ್ಮ ಹೋರಾಟ ನಮ್ಮ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಹಾಗೂ ತಾಳಿಕೋಟೆಯ ಗ್ರಾಮಸ್ಥರ ಪರವಾಗಿ. ಅಲ್ಲೇನು ಹೊಲ ತೊಗೊಂಡಾರ ಅದು 5-6 ಕಿಲೋಮೀಟರ್ ದೂರ ಆಗ್ತದೆ, ಅದು ಕೂಡಲೇ ರದ್ದು ಮಾಡಬೇಕು. ನಮ್ಮ ಹೋರಾಟ ಅದು ಕೂಡಲೇ ರದ್ದು ಮಾಡಬೇಕು. ಈಗಾಗಲೇ ನಾವು ಸೂಚಿಸಿದಂಥ 3-4 ಸ್ಥಳದಲ್ಲಿ ಆಯ್ಕೆ ಮಾಡಬೇಕು. ಮೊದಲನೇದಾಗಿ ಐದಿ, ತದನಂತರ ಕೆಇಬಿ, ತದನಂತರ 204 ಈ ರೀತಿ 3-4 ಜಮೀನುಗಳು ಕೊಟ್ಟಿದ್ದೀವಿ. ಅದರೊಳಗೆ ಒಂದು ಆಯ್ಕೆ ಮಾಡಬೇಕು. ಪ್ರತಿಭಟನೆ ಸಂಪೂರ್ಣ ವಿಚಾರ ನನಗಾಗಲಿ ಮತ್ತು ಜಿಲ್ಲಾಧಿಕಾರಿ ಅವರವರಿಗಾಗಲಿ ಪ್ರಥಮ ದಿನದಿಂದಲೇ ಇದರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಈಗ 39ನೇ ದಿನ ಬಂದಾದ ಮೇಲೆ ಮಾರ್ಚ್ ಫೈನಾನ್ಷಿಯಲ್ ಇಯರು ಸಾಕಷ್ಟು ಬೇರೆ ಒತ್ತಡಗಳು ಕೆಲಸದ ಕಾರ್ಯದಲ್ಲಿ ಇನ್ವಾಲ್ವ್ ಇತ್ತು. ಈಗ ಜಿಲ್ಲಾಧಿಕಾರಿಗಳನ್ನೇ ಇಲ್ಲಿ ಬಂದು ತಮಗೆ ಹೇಳಿದ್ದಾರೆ. ಆಮೇಲೆ ಅವ್ರಿಗೂ ಕೂಡ ಇಲ್ಲಿ ಮನವರಿಕೆ ಆಗಿದೆ ಏನು ಅಂತಂತಂದರೆ ಜನರಿಗೆ ಯಾವುದು ಅನುಕೂಲ ಯಾವುದು ಅನಾನುಕೂಲ ಆಗುತ್ತೆ ಅಂತೇಳಿ. ಸೊ ಅವರು ಟೈಮ್ ಕೇಳಿದ್ದಾರೆ. ಟೈಮ್ ಕೇಳಿಬಿಟ್ಟು ಅದನ್ನು ಸೂಕ್ತವಾದಂಥ ನಿರ್ಧಾರವನ್ನು ತಗೋತೀನಿ ಅಂತ ಹೇಳಿದ್ದಾರೆ ಮತ್ತು ಶಿಫಾರಸನ್ನು ಮಾಡಿ ಕಳಿಸ್ತೀನಿ ಅಂತಂದಿದ್ದಾರೆ. ಸೊ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ನಿರ್ಧಾರವನ್ನು ನಾವು ಸ್ಪಾಟಲ್ಲಿನೇ ಕುಂತಲ್ಲಿನೇ ತೆಗೆದುಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ವಿಧಿವಿಧಾನಗಳಿದೆ. ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ನಿರ್ಧಾರಗಳು ಆಗ್ತವೆ. ಅಲ್ಲಿ ಆದಂಥ ನಿರ್ಧಾರಗಳನ್ನ ಬಂದು ನಿಮಗೆ ತಿಳಿಸುವಂಥದ್ದು ಕೂಡ ಇರುತ್ತೆ. ಸಕಾರಾತ್ಮಕವಾಗಿ ಜಿಲ್ಲಾಧಿಕಾರಿಗಳವರು ತಮ್ಮ ಮನವಿಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆ ಅಂತ ನಾವು ಕೇಳ್ಕೊಳ್ಳೋದು ಏನು ಅಂತಂತಂದರೆ ಕಳೆದ 39 ನೀವು ಶಾಂತ ರೀತಿಯಾಗಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದಾಗಿ ನೀವು ಹೋರಾಟ ಮಾಡಿರೋದ್ರಿಂದಲೇ ಇವತ್ತು ನಾನು ಮತ್ತು ಜಿಲ್ಲಾಧಿಕಾರಿ ಅವರು ಇಲ್ಲಿ ಬರೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ಒಂದು ವಿನಂತಿ ಏನು ಅಂತಂತಂದರೆ ಜಿಲ್ಲಾಧಿಕಾರಿಗಳು ಕೇಳಿದಾಗೆ ಒಂದು ಟೈಮ್ ಕೊಡಿ. ಯಾವುದೇ ಒಂದು ಹೋರಾಟ ಕಂಟಿನ್ಯೂಯಸ್ ಆಗಿ ಇರಲ್ಲ. ಈಗ ನೀವು ಹೋರಾಟ ಮಾಡಿದ್ದೀರಾ, ನಿಮ್ಮ ಕಷ್ಟ ಏನು, ನಿಮ್ಮ ನೋವು ಏನು ಅನ್ನೋದನ್ನು ಗಮನಕ್ಕೆ ತಂದಿದ್ದೀರಾ. ಅದನ್ನು ಸಕಾರಾತ್ಮಕವಾಗಿ ಅವರು ಸ್ಪಂದನೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಕಳುಹಿಸಿ ಕೊಟ್ಟು ಅದನ್ನು ಫಾಲೋ ಅಪ್ ಮಾಡಿ ಅದನ್ನೊಂದು ಸೂಕ್ತ ನಿರ್ಧಾರ ಬರೋವರೆಗೂ ಕೂಡ ಒಂದು ಅವಕಾಶ ಕೊಟ್ರಿ ಅಂತಂತಂದರೆ, ಯಾಕಂತಂದರೆ ಇದು 4 ರೋಡ್ಸ್ ಜಂಕ್ಷನ್ ಇದೆ. ಇಲ್ಲಿ ಪ್ರತಿಭಟನೆ ಕೊಡೋದ್ರಿಂದ ಸಮಸ್ಯೆಗಳನ್ನು ಕೂಡ ಸಾರ್ವಜನಿಕರಿಗೆ ಬೇರೆ ರೀತಿಯಲ್ಲೂ ಆಗುತ್ತೆ, ಸಂಚಾರ ವ್ಯವಸ್ಥೆಗೂ ಕೂಡ ಆಗುತ್ತೆ. ಹಾಗಾಗಿ ವಿನಂತಿ ಏನು ಅಂತಂತಂದರೆ ನೆಕ್ಸ್ಟ್ ನಿರ್ಧಾರ ಬರೋವರೆಗೂ ಕೂಡ ಇಲ್ಲಿ ಪ್ರತಿಭಟನೆಯನ್ನು ಕೈಬಿಟ್ಟು ತಾವು ತಮ್ಮ ಕೆಲಸದಲ್ಲಿ ಮುಂದುವರಿದು ತಮಗೆ ಮುಂದೆ ಬರುವಂಥ ನಿರ್ಧಾರ ಒಪ್ಪಿತನೋ ಇಲ್ವೋ ಅನ್ನೋದರ ಪರಿಶೀಲನೆ ಮಾಡಿ ತಾವು ಮುಂದಿನ ನಿರ್ಧಾರವನ್ನು ಕೈಗೊಳ್ಳಿ ಅಂತ ನಾವು ಪೊಲೀಸ್ ಇಲಾಖೆ ಅಂತ ತಮಗೆ ಹೇಳ್ತೀವಿ. ಥ್ಯಾಂಕ್ ಯು. ಬರ್ರಿ ಬರ್ರಿ ವಿಜಯ್ ಸಿಂಗ್ ಮುಂದೆ ಬರ್ರಿ. ಆದೇಶವನ್ನು ಈಗ ಮಾರ್ಪಾಡಂತೂ ಮಾಡ್ಬೇಕಾಗ್ತದಲ್ಲ. ಮಾರ್ಪಾಡು ಮಾಡ್ಬೇಕಾದ್ರೆ ಎಲ್ಲಿಗೆ ಸ್ಯಾಂಕ್ಷನ್ ಆಗಿದೆ ಅಲ್ಲಿಗೆ ಬೇಡ ಅಂತ ಬರೆದು ಕೊಟ್ರೆ ಈ ಪ್ರಾಜೆಕ್ಟ್ ಹೋಗ್ಬಿಡ್ತಿದ್ರಿ ವಾಪಸ್ಸು. ಇದರ ಬದಲಾಗಿ ಹೇಳ್ರಿ, ಮನ್ಸಿಗೆ ಬಂದಾಗ ಮಾತಾಡ್ಬೇಕ್ರಿ. ಊರಿಗೆ ಪ್ರಜಾಸೌಧ ಬೇಕು ಅಂದ್ರೆ ಇಲ್ಲಿ ಇಲ್ಲಿ ಐಬಿ ಜಾಗದಲ್ಲಿ ಮಾಡಿ ಅಂತ ಏನ್ ಹೇಳಿದ್ರಲ್ಲ, ಅದನ್ನೇ ಹೇಳ್ತಾ ಇದ್ದೇನೆ. ಈಗ ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ. ಈ ಆದೇಶವನ್ನು PWD ಜಾಗನೋ KEB ಜಾಗನೋ ಯಾವ ಜಾಗ ಫೈನಲೈಸ್ ಮಾಡ್ತೇವೆ ಆ ಆದೇಶಕ್ಕೆ ಇದರ ಬದಲಾಗಿ ಇದು ಮಾಡ್ಬೇಕಂತ ಆದೇಶ ಬರಬೇಕೋ ಇಲ್ವೋ? ಅಲ್ಲಿ ತನಕ ಅಂತ ಹೇಳ್ತಾ ಇರೋದು. ಈಗ ನಾನು ಆಲ್ರೆಡಿ ಹೇಳಿದ್ದೇನೆ, ಆಲ್ರೆಡಿ ಅದು ಸ್ಯಾಂಕ್ಷನ್ ಆಗಿ ಆನಂದವಾಗಿ ಅಪ್ರೂವಲ್ ಆಗಿ ಅಮೌಂಟ್ ರಿಲೀಸ್ ಆಗಿದ್ದ ಪ್ರಾಜೆಕ್ಟ್ ಇದೆ. ಆದ್ರೂ ಇಲ್ಲಿ ಯಾವುದು ಸರಿಯಪ್ಪ, ಈಗ ಆರೋಪ ಮಾಡ್ಕೊಂಡು ಕೂತರು ನೀವೆಲ್ಲರಿಗೂ ಹೇಳಿರುವಂತದನ್ನು ಕೇಳ್ಕೊಂಡು ಈಗ ಏನು ಸ್ಯಾಂಕ್ಷನ್ ಆಗಿದೆ ಜಾಗದಲ್ಲಿ ಈಗ ಕಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದೇನಲ್ರಿ.
ಅದರ ಬದಲಾಗಿ ಈಗ ಏನು PWD KEB ಜಮೀನಿಗೆ ಏನು ಬೇಡಿಕೆ ಇಡ್ತಾ ಇದ್ರಲ್ಲ ಆ ಬೇಡಿಕೆಗೆ ಅನುಗುಣವಾಗಿ ನಾನು ಶಿಫಾರಸು ಮಾಡಿ ಕಳಿಸ್ತೇನೆ. ಈಗ ಪ್ರಪೋಸಲ್ ಅನ್ನು ನಾವು ಏನಂತ ಕಳಿಸಬೇಕು, ನೀವು ಸರ್ಕಾರಕ್ಕೆ ಎಲ್ಲಿ ಆಯ್ಕೆ ಮಾಡಿದೇವೋ ಅದಕ್ಕಿಂತ ಈ ಜಮೀನು ಸೂಕ್ತತೆ ಇದೆ, ಅದರ ಬದಲಾಗಿ ಇಲ್ಲಿ ಮಾಡೋಣ ಅಂತ ಹೇಳಿ ನಾನು ಶಿಫಾರಸು ಮಾಡಿ ಕಳಿಸಬೇಕು. ಅದನ್ನೇ ನಾನು ಕಲಿಸ್ತೇನೆ ಅಂತ ಹೇಳಿದ್ದೆ ನಿಮಗೆ. ನೀವು ಹೇಳ್ತಾ ಇದ್ದೀರಾ ಅದನ್ನು ಅದು ಬರುವ ತನಕ ನಾವು ಇದನ್ನು ಮಾಡುವುದಿಲ್ಲ ಅಂತ ಮಾತ್ರ ಒಂದು ಆದೇಶ ಮಾಡಿದ್ರೆ ನೀವು ಕೇಳಿದ ಹಾಗೆ ಎಲ್ಲ ಆದೇಶ ಮಾಡ್ಲಿಕ್ಕೆ ಬರ್ತದ? ಅದಕ್ಕೆ ಇಲ್ಲ ತರಾತರಿ ಮಾಡುದಿಲ್ಲ ಅಂತಾನೆ ಹೇಳ್ತಾ ಇದ್ದೀರಿ. ಅದು ಹೆಂಗೆ ತರಾತರಿ ಮಾಡ್ಲಿಕ್ಕೆ? ಇದಕ್ಕೆ ಎಲ್ಲ ಊರಿನವ್ರು ಇರ್ರಿ, ಊರಿನವ್ರು ಇದ್ದೀರಾ, ನಿಮಗೆ ಸಮಸ್ಯೆ ಏನಿದೆ ಅಂತ ಒಂದು ಕೂತಿದ್ದೀರಾ. ಒಂದು ತಿಂಗಳಿಂದ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಹೋರಾಟಕ್ಕೆ ಈಗ ಸ್ಪಂದನೆ ಕೊಡಬೇಕಂತ ಹೇಳಿ ಇಲ್ಲಿ ನಾನು ಬಂದು ಮಾತಾಡ್ತಾ ಇದ್ದೇನೆ. ಈಗ ನನ್ನ ಮಾತುಗೂ ನೀವು ಏನಾದ್ರು ಬೆಲೆ ಕೊಡ್ಬೇಕೋ ಇಲ್ವೋ? ಈಗ ಒಂದು ವೇಳೆ ನಿಮಗೆ ಹೇಳ್ಬಿಟ್ಟು ಹೋಗಿ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ವಾ? ಗೊತ್ತಾಗ್ತದೋ ಇಲ್ವೋ? ಗೊತ್ತಾಗ್ತದೋ ಇಲ್ವೋ? ನಮಗೆಲ್ಲರೂ ಗೊತ್ತಿದೆ ರೀ. ನಾನು ಹೇಳೋದು ಸ್ವಲ್ಪ ಕೇಳ್ಕೊಳ್ಳಿ. ಈಗ ನಮ್ಮ ವ್ಯಾಪ್ತಿಯಲ್ಲಿ ಆಗಬೇಕಂತ ಹೇಳಿ ಕಳೆದ 39 ದಿವಸದಿಂದ ನಡೆದಿರ್ತಕ್ಕಂಥ ಈ ಧರಣಿ ಸತ್ಯಾಗ್ರಹದ ವೇದಿಕೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ತಹಶೀಲ್ದಾರ್ ಮೇಡಮ್ ಅವರು ಮತ್ತೊಮ್ಮೆ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ಧರಣಿ ಬಂಧುಗಳೇ, ಬೊಮ್ಮನಹಳ್ಳಿ ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲ ತಾಳಿಕೋಟೆ ನಗರದ ಸಜ್ಜನ ನಾಗರಿಕ ಸಮಾಜದ ಬಂಧುಗಳೇ, ಈಗಾಗಲೇ ಕಾಶಿನಾಥ್ ಮೊರಾಡ್ ಅವರು ಹೇಳಿದ ಹಾಗೆ ಈ ಒಂದು ಹೋರಾಟ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕಾಗಿ ನಡೆದಿರ್ತಕ್ಕಂಥ ಅಲ್ಲ ಅನ್ನೋಂಥದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಆದರೆ ನಮ್ಗೆ ಹೋರಾಟ ಸಮಿತಿಯವರಿರ್ಬೋದು, ಊರಿನ ನಾಗರಿಕರಿರ್ಬೋದು, ಕಳೆದ 39 ದಿವಸದಿಂದ ಇಲ್ಲಿ ಧರಣಿ ನಡೆದದ. ಈಗಾಗಲೇ ನಮ್ಗೆ ಶಾಸಕರು ಬರ್ತಾರ, ಜಿಲ್ಲಾಧಿಕಾರಿಗಳು ಬರ್ತಾರ, ನಮ್ಮ ಅಹವಾಲು ಕೇಳ್ತಾರ, ಸ್ಪಂದಿಸ್ತಾರ ಅಂತ ಅನ್ನುವಂಥ ಅಚಲವಾಗಿರ್ತಕ್ಕಂಥ ವಿಶ್ವಾಸ, ನಂಬಿಕೆ ನಮ್ಮದಾಗಿತ್ತು. ಆದರೆ ದಿನಗಳು ಬಹಳ ಕಳೆದ ನಂತರ ನಮ್ಗೆಲ್ಲರಿಗೂ ಒಂದು ಬೇಸರ ಕೂಡ ಆಯ್ತು. ಇಷ್ಟು ದಿವಸ ಆದರೂ ಕೂಡ ಯಾರು ನಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಸಹಿತ ಬರ್ತಾ ಇಲ್ಲಲ್ಲ ಅಂತ ಅನ್ನುವಂಥ ನೋವು ಅನಿಸ್ತು. ಆದರೂ ಕೂಡ ಎಲ್ಲೂ ಕೂಡ ನಾವು ಸಭ್ಯತೆಯನ್ನು ನಾವು ಮೀರಿಲ್ಲ ಸಾಹೇಬ್ರ. ಯಾಕಂದ್ರೆ ಪ್ರಾರಂಭಿಕ ಹಂತದೊಳಗೆ ಈ ಒಂದು ಹೋರಾಟ ರೂಪುರೇಷೆ ತಯಾರಾಗಿದ್ದು ಏಕಾಏಕಿ ದಿಢೀರನ್ನ ಈ ಧರಣಿ ಪ್ರಾರಂಭ ಆಗಿದ್ದಲ್ಲ. ನಾವು ಪ್ರಥಮದಲ್ಲಿ ಇಲ್ಲಿ ಚರ್ಚೆ ನಡೀತು. ಇದು ಮೈಲೇಶ್ವರ ಹತ್ರ ಜಾಗ ಅಲ್ಲಿ ನಿರ್ಣಯ ಮಾಡ್ಯಾರಂತ ಚರ್ಚೆ ನಡೀತು. ಚರ್ಚೆ ನಡೆದ ನಂತರ ಎಲ್ಲರೂ ಕೂಡ್ಕೊಂಡು ಒಂದು ದಿವಸ ಅಂಬೇಡ್ಕರ್ ಸಭಾಭವನದಾಗ ಊರಿನ ಎಲ್ಲ ಪ್ರಮುಖರು ಕರೆದು ಚರ್ಚೆ ಮಾಡೋಕ್ಕಾಗಿ ಏನೇನು ಮಾಡ್ಬೇಕಂತ ಹೇಳಿದಾಗ ಎಲ್ಲರೂ ಒಂದು ಹೋರಾಟ ತಾಳಿಕೋಟಿ ಹೋರಾಟ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡಿ ಅದರ ನೇತೃತ್ವದೊಳಗೆ ಮತ್ತು ನಾವು ಮೊದಲೇ ತೀರ್ಮಾನ ಮಾಡಿದ್ವಿ, ಇದು ಯಾವುದೇ ಒಂದು ವ್ಯಕ್ತಿ ವಿರೋಧ ಆಗಲಿ ಯಾರ ಪರವಾಗಿ ಅಲ್ಲ ಮತ್ತು ಜಾತ್ಯತೀತವಾಗಿ ಇದು ರಾಜಕೀಯ ರಹಿತವಾಗಿರ್ತಕ್ಕಂಥ ಈ ಒಂದು ಹೋರಾಟ ಸಮಿತಿ ಅಂತ ಹೇಳಿ ಸ್ಪಷ್ಟಪಡಿಸಿ ಎಲ್ಲೂ ಕೂಡ ನಮ್ಮ ಸಭ್ಯತೆಯನ್ನ ಮೀರಿ ನಾವು ನಡಿಬಾರ್ದಂತ ಅನ್ನುವಂಥ ಮಾತನ್ನು ಕೂಡ ನಾವು ಎಲ್ಲರಿಗೆ ವಿನಂತಿಯನ್ನ ಮಾಡ್ಕೊಂಡಿವಿ. ಹೀಗಾಗಿ ನಾವು ಪ್ರಥಮದಲ್ಲಿ ನಮ್ಮ ಧರಣಿ ಜೊತೆಗೆ ನಾವು ಊರಲ್ಲಿ ಮೆರವಣಿಗೆ ಮುಖಾಂತರ ಬಂದು ತಹಶೀಲ್ದಾರ್ ಮೇಡಮ್ ಅವರಿಗೆ ನಾವು ಮನವಿ ಕೊಡ್ತಕ್ಕ ಸಂದರ್ಭದಲ್ಲಿಯೂ ಕೂಡ ಬಹಳ ವಿಶೇಷ ಏನಂದ್ರೆ ಇಡೀ ನಾವು ಮೆರವಣಿಗೆ ಸುಮಾರು 1 ರಿಂದ 1.5 ತಾಸನ ಮೆರವಣಿಗೆ ಉದ್ದಕ್ಕೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಧಿಕ್ಕಾರ ಅಂತ ಮೊಳಗಲಿಲ್ಲ. ನಮ್ಮ ಉದ್ದೇಶ ನಮ್ದು ಏನಾಗಿತ್ತು, ಜಾಗ ದೂರ ಆಗ್ತದ, ಹತ್ತಿರದಲ್ಲಿ ಆಗ್ಬೇಕನ್ನೋದು ಏಕೈಕ ಉದ್ದೇಶ. ಮತ್ ನಮ್ಗೆ ಯಾರು ಇದಕ್ಕೆ ಬೆಂಬಲ ಕೊಡಕ್ ಬರ್ತಾರ ಅವ್ರಿಗೆ ಕೂಡ ನಮ್ಮ ಹೋರಾಟ ಸಮಿತಿಯಿಂದ ವಿನಂತಿ ಏನಂದ್ರೆ ಪ್ರಜಾಸೌಧ ನಿರ್ಮಾಣದ ಬಿಟ್ಟು ಬೇರೆ ಯಾವ ವಿಷಯನೂ ಇಲ್ಲಿ ಪ್ರಸ್ತಾಪ ಆಗಬಾರ್ದಂತ ಅನ್ನುವಂಥದ್ದು, ಅಂದ್ರೆ ರಾಜಕೀಯ ಸ್ವರೂಪ ಪಡಿಬಾರ್ದು ಅನ್ನುವಂಥದ್ದು. ಹೀಗಾಗಿ ನಮ್ಮ ನಗರದ ಎಲ್ಲ ವ್ಯಾಪಾರಸ್ಥರು, ಎಲ್ಲ ವಿವಿಧ ಸಮಾಜದವರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಬಂದ್ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ತೀರ್ಮಾನ ಆಗಿರ್ಲಿಲ್ಲ. ಇಡೀ ಊರಿನ ಎಲ್ಲ ನಾಗರಿಕರು ಕೊಂಡು